ಗುಡ್ ಈವ್ನಿಂಗ್ ಎಲ್ರಿಗೂ. ತುಂಬ ದಿವಸದ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊತೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಸ್ವಲ್ಪ ಸಬ್ ರೀಸನ್ಸಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸದ್ಯದಲ್ಲೇ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಕೊಡ್ತೀನಿ. ಬಟ್ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಇವತ್ತು ಒಂದು ಡಿಫ್ರೆಂಟ್ ವಿಡಿಯೋ ಜೊತೆಗೆ ನಾನು ಬಂದಿದ್ದೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಈ ವರ್ಡ್ಸು, ಈ ಲೈನ್ಸ್ ಎಲ್ಲ ಎಷ್ಟೊಂದು ಮಿಸ್ ಮಾಡ್ಕೊತಿದ್ದೆ ಅಂತಂದರೆ ಯಪ್ಪ ಕೇಳಬೇಡಿ ನೀವು. ಸೊ ಹಾಗಾಗಿ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ಓಕೆ, ಎಕ್ಸೈಟ್ಮೆಂಟಲ್ಲಿ ಏನೋ ಅಂತ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತೆ ಏನಪ್ಪ ಅಂತಂದರೆ, ಇನ್ನೂ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಒಂದು ಡಿಫ್ರೆಂಟ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದಿಗೆ ಬಂದಿದ್ದೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನಾನು ಏನಪ್ಪ ಅಂತಂದರೆ, ನಿಮಗೆ ಸ್ಕಿಪ್ ಮಾಡಿ ನೋಡಬೇಡಿ. ಒಂದು ಇಂಟ್ರೆಸ್ಟಿಂಗ್ ಆಗಿ ಸೂಪರ್ ಆಗಿ ವಿಡಿಯೋ ಇದೆ. ಸೊ ಹಾಗಾಗಿ ಇದು ಒಂದು ಸ್ಪೆಷಲಿ ಹೆಣ್ಮಕ್ಳಿಗಂತಲೇ ಹೇಳ್ಬೋದು. ಸಖತ್ತಾಗಿರೋ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಸೊ ಹಾಗಾಗಿ ಇವತ್ತು ನಾನು ಯಾವುದೇ ಟೆಕ್ ಚಾನಲ್ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ನಾನು ಮಾಡ್ತಾ ಇಲ್ಲ. ಸೊ ನಾನು ಬಂದುಬಿಟ್ಟು ಇವತ್ತು ಮೀಶೋಯಿಂದ ಸಮ್ ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿದ್ದೆ. ಅದನ್ನು ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಬನ್ನಿ. ಮೀಶೋಯಿಂದ ಅಫೋರ್ಡೆಬಲ್ ಪ್ರೈಸಲ್ಲಿ ನಾನು ನಿಮಗೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಅದರದ್ದು ಲಿಂಕ್ಸು ನಾನು ಇದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಇವತ್ತು ಒಂದು ದಿವಸ ನೀವು ಇದೇನಾದರೂ ನಾನು ವಿಡಿಯೋ ಚೆನ್ನಾಗಿ ಓಡ್ತು ಅಂತಂದರೆ ನೆಕ್ಸ್ಟು ನಾನು ತರಿಸಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ, ಖಂಡಿತ ನಾನು ಮಾಡಲ್ಲ. ಓಕೆನಾ? ಬನ್ನಿ. ಪ್ಲೀಸ್ ನನ್ನ ಚಾನಲ್ಗೆ ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ? ಮತ್ತು ಟೈಮ್ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೈಮ್ ಇದ್ದಾಗ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಒಂದೊಂದಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಫಸ್ಟ್ ಬಂದುಬಿಟ್ಟು ಇದು ಎಷ್ಟು ಸಖತ್ತಾಗಿತ್ತು ಅಂದರೆ, ನಿಜ ತೊಗೊಂಡಾಗ ನಮ್ಮ ತಾಯಿ ಎಲ್ಲ ಬೈದಿದ್ರು ನನಗೆ, ಸುಮ್ಮನೆ ನೀನು ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ಬಟ್ ಹಾಕಿದಾಗ ನನ್ನ ಮಗಳಿಗೆ ಎಷ್ಟು ಜನ ಇಷ್ಟಪಟ್ಟರು ಅಂದರೆ ಅಷ್ಟೊಂದು ಜನ ಇಷ್ಟಪಟ್ಟರು. ಇದು ಬಂದುಬಿಟ್ಟು ಡಾಬು. ಓಕೆನಾ? ಡಾಬು ಇದು ಬಂದುಬಿಟ್ಟು ಎಷ್ಟು ಈ ಥರ ನನಗೂ ಒಂದು ತರಿಸ್ಕೊಡು, ಎಲ್ಲಿಂದ, ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ, ನೀನು ತರಿಸ್ಕೊಡು ಅಂತ ತುಂಬ ನನಗೆ ಇದು ಮಾಡಿದ್ರು. ಬಟ್ ಇದು ಬಂದುಬಿಟ್ಟು ನಾನು ಮೀಶೋಯಿಂದ ತರಿಸಿದ್ದು. ಇದು ನನ್ನ ಡ್ರೆಸ್ಸು ಎಲ್ಲ ಒಂದೇ ಆಗ್ತಾಯಿದೆ. ಸೊ ನಾನು ಇಲ್ಲಿ ತೋರಿಸ್ತಿದ್ದೆ, ನಿಮಗೆ ಹೆಂಗೆ ತೋರಿಸ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ನೋಡಿ, ಇಲ್ಲಿ ಇದರ ಲಿಂಕ್ನ ನಾನು ಖಂಡಿತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಲಿಂಕಲ್ಲಿ ಹಾಕಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಬ್ಲ್ಯಾಕ್ ಮೆಟಲಲ್ಲಿಲ್ಲ, ಬ್ರೌನ್ ಮೆಟಲಲ್ಲಿ ಬರುತ್ತೆ. ಸೊ ನನಗೆ ಜ್ಯುವೆಲ್ರಿಗೆ ಮ್ಯಾಚ್ ಆಗಬೇಕಿತ್ತು. ನಾನು ತುಂಬ ಹುಡುಕಿ ಇದನ್ನು ತಂದಿದ್ದೇನೆ. ತುಂಬ ದಪ್ಪ ಇದೆ. ಇದು ಏನು ಲೇಯರ್ ಇದೆ ನೋಡಿ, ಇದು ತುಂಬ ದಪ್ಪ ಇದೆ. ಓಕೆನಾ? ಸಖತ್ತಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಹಿಂಗೆ ಹಾಕೋಬೋದು ನೋಡಿ. ನಾನು ಏನೇನೋ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಬಟ್ ಸಖತ್ತಾಗಿದೆ. ಇದು ಒಂದು ಡಾಬ್ ಮಾತ್ರ ತುಂಬಾ ಸಖತ್ತಾಗಿದೆ. ಓಕೆ, ನಾನು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನು ಮೀಶೋಲ್ಲೇ ತೊಗೊಂಡಿದ್ದು. ಜಸ್ಟ್ 300 ರುಪೀಸ್ ಏನೋ ಸಿಕ್ತು ನನಗೆ, 300ಗೆ. ಇದರಲ್ಲಿ ಮಮ್ಮಿ ಇದರಲ್ಲಿ ಜಸ್ಟ್ 300 ರುಪೀಸ್ಗೆ ಇದೆರಡು ಇಯರಿಂಗು ಇಲ್ಲಿ ತೋರಿಸ್ತೀನಿ. ಇದೆ. ಅಯ್ಯೋ, ಬೀಳ್ತಾನೆ ಇದೆ ಇದು. ಇದರ ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ನೋಡಿ. ನಿಜ, ಟ್ರಸ್ಟ್ ಮೀ, ಅಷ್ಟೊಂದು ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಬಿಂದಿಯ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ರೀ ನಿಮ್ಮ ಎದುರುಗಡೆನೆ. ಬೀಳ್ತಾ ಇದೆ. ನೀನು ಹಾಕ್ಕೋಬೇಡ ಹಾಳಾಗುತ್ತೆ ಅಂತ ಹೇಳ್ತಾ ಇದೆ. ಹಾಕ್ಕೋಬೇಡ ಹಾಳಾಗುತ್ತೆ ಅಂತ.
ಟ್ರಸ್ಟ್ ಮೀ, ನೀವು ಸರಕ್ಕೆ ನೋಡಿದ್ರಂತೂ ಯಪ್ಪ ಅಷ್ಟೊಂದು ಬಿದ್ದೋಗ್ತೀರಾ, ಕಳೆದೋಗ್ತೀರಾ, ಅಷ್ಟೊಂದು ಚೆನ್ನಾಗಿದೆ. ನನಗೆ ಈ ಥರ ಲಾಂಗ್ ಇಯರಿಂಗ್ಸ್ ಎಲ್ಲ ಸೂಟ್ ಆಗಲ್ಲ, ಬಟ್ ನನಗೆ ಸರಕ್ಕೆ ನೋಡಿ ನಾನು ತಗೊಂಡ್ಬಿಟ್ಟೆ. ನೋಡಿ ಚಿಂಗಲ್ಲ ಅಲ್ಲ, ಈ ಥರ ಇವಾಗ ತುಂಬ ಟ್ರೆಂಡಲ್ಲಿದೆ ನಿಮಗೆ ಈ ಥರ ಇದು. ನೋಡಿ ಕಳೆದೋದ್ರಿ ಅಲ್ವಾ ನೀವು. ಇರಿ, ಇದು ಸ್ವಲ್ಪ ಸೆಟ್ ಮಾಡಿ ಹಾಕ್ಕೋಬೇಕಿತ್ತು ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ವಾವ್ ಸೂಪರ್. ನೋಡಿ ನೋಡಿ ನಾನು ಲೈಟ್ ಆಫ್ ಮಾಡ್ತೀನಿ, ನಿಮಗೆ ಗೊತ್ತಾಗ್ಬೋದು. ನೋಡಿ ಲೈಟ್ ಆಫ್ ಮಾಡಿದರೆ ಗೊತ್ತಾಗಲ್ಲ, ಇನ್ನು ಇದರಲ್ಲೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ಇನ್ನೊಂದು ಸಿಂಪಲ್ ಆಗಿದೆ ನನ್ನ ಹತ್ರ, ಅದು ತೋರಿಸ್ತೀನಿ ಬನ್ನಿ. ಜ್ಯುವೆಲ್ರಿ ಹಾಲ್ ಅಂತಲೇ ತಿಳ್ಕೊಳ್ಳಿ ನೀವು, ಅಷ್ಟೊಂದು ಚೆನ್ನಾಗಿದೆ. ಇದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದೆಲ್ಲ ಮೀಶೋದೇನೆ, ಸಖತ್ತಾಗಿದೆ. ಇದನ್ನು ಮಾತ್ರ ನೀವು ನೋಡಿದರೆ ಯಪ್ಪ, ಈ ಮಹಾರಾಷ್ಟ್ರೀಯನ್ಸ್ ಹಾಕ್ತಾರಲ್ವ ಸೇಮ್ ಇದೆ ನೋಡಿ. ಇಲ್ಲಿ ನೋಡಿ ಸಖತ್ತಾಗಿದೆ ಅಲ್ಲ ಯಪ್ಪ. ನನಗಂತೂ ನಾನು ಫಂಕ್ಷನ್ಗೆ ವಿಯರ್ ಮಾಡಿದ್ದೆ ಇದು. ಆ್ಯಕ್ಚುಲಿ ನನಗೆ ಟೈಮ್ ಇರಲಿಲ್ಲ, ನಾನು ಆವಾಗಲೇ ವೀಡಿಯೋ ಮಾಡಬೇಕಿತ್ತು, ಬಟ್ ನನಗೆ ಟೈಮ್ ಅಂತ ಇರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ. ನಿಮಗೆಲ್ಲ ಇಷ್ಟ ಆಯ್ತಂದರೆ, ಯಾಕಂದರೆ ನಂದು ಗೃಹಲಕ್ಷ್ಮಿಗೋಸ್ಕರ ತುಂಬ ಜನ ಹೆಣ್ಮಕ್ಳೇ ನೋಡ್ತಾ ಇರ್ತಾರೆ ಈ ವಿಡಿಯೋ. ಸೊ ಹಾಗಾಗಿ ನಾನು ಆ ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ಈ ವಿಡಿಯೋದಲ್ಲೇ ಯಾಕೆ ಮಾಡಬಾರ್ದು, ಬೇರೆ ವಿಡಿಯೋ ಯಾಕೆ ಮಾಡಬೇಕು ಮತ್ತು ಹೊಸದಾಗಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಮಹಾರಾಷ್ಟ್ರೀಯನ್ ಇರುತ್ತಲ್ಲ, ಸೊ ಮಹಾರಾಷ್ಟ್ರೀಯನ್ ಸ್ಟೈಲ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಪರ್ಲ್ಸ್ ಇದೆಲ್ಲ ಅದು ಸಖತ್ತಾಗಿದೆ. ಪರ್ಲ್ಸು ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ನಾನು ಇದು 3 ಪ್ರಾಡಕ್ಟ್ಸು ತಂದಿದ್ದೀನಿ. ಇನ್ನು ತುಂಬ ಬೇಜಾನ್ ತೊಗೊಂಡಿದ್ದೀನಿ, ಬಟ್ ಅದೆಲ್ಲ ನನ್ನ ಹತ್ರ ಇವಾಗ ಎಲ್ಲ ಇಲ್ಲ. ಬಟ್ಟೆ ತೊಗೊಂಡಿರೋದೆಲ್ಲ ನಾನು ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂಥ ವೀಡಿಯೋಸ್ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇಂಥ ವೀಡಿಯೋಸೇ ಮಾಡ್ತೀನಿ, ಎಲ್ಲ ತರಿಸ್ಕೊತೀನಿ. ಎಲ್ಲ ಆಲ್ರೆಡಿ ನಾನು ಕಾರ್ಟಲ್ಲಿ ಹಾಕಿಟ್ಟಿದ್ದೀನಿ, ಅಂದರೆ ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ. ಬೇಕಾದರೆ ನಾನು ಟಾಪ್ಸು ಅದು ಇದು ಹಾಲ್ ಎಲ್ಲ ಮಾಡ್ತೀನಿ, ನಿಮಗೆ ಬೇಕಾದರೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.